ಜನ ನೆಚ್ಚಿದ ನಾಯಕ KGF ಬಾಬು. ಹಾಗಾದರೆ ಅವರ ರಿಯಲ್ ಲೈಫ್ ಹೇಗಿದೆ, ಅವರಿಗೆ ಕಾರ್ ಕ್ರೇಜ್ ಹೇಗಿದೆ, ಬನ್ನಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. KGF ಬಾಬು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಗೆ ನೋಡಿದ ಪ್ರಕಾರ ನಿಮಗೆ ಕಾರ್ ಕ್ರೇಜ್ ತುಂಬ ಇದೆ, ಅದರಲ್ಲೂ ಕೂಡ ಒಂದೊಂದು ಕಾರಲ್ಲಿ ಒಂದೊಂದು ರೀತಿಯಾದಂತಹ ವಿಶೇಷತೆ ಇರುವಂಥದ್ದು. KGF ಬಾಬು ಅಂದರೆ ಅವರ ಗುಣ ಆಗಿರ್ಬೋದು, ಹಾಗೆಯೇ ನೀವು ಹುಟ್ಟಿನಿಂದ ಬಂದ ರೀತಿ ನೋಡಿದಾಗ ನಿಜಕ್ಕೂ ಕೂಡ ಮನುಷ್ಯ ಇದ ರೀತಿ ಆಗಬೇಕು ಅನ್ನೋದು ಕೂಡ ಎಲ್ಲರಿಗೂ ಎಕ್ಸಾಂಪಲ್. ಯಾಕಂದರೆ ಬಡತನದಿಂದ ಹುಟ್ಟಿ ನೀವು ಶ್ರೀಮಂತರಾದವರು. ಸೊ ನಿಮ್ಮ ಕಾರ್ ಕ್ರೇಜ್ ಹೇಗಿದೆ, ಅದರ ಹಿಂದೆ ಒಂದೊಂದು ರೋಚಕ ಕತೆ ಇರುವಂಥದ್ದು, ಏನು ಹೇಳ್ತೀರಾ ಸರ್? ಮೇಡಮ್, ನಮಸ್ಕಾರ. ನಾನು ಚಿಕ್ಕಪೇಟ್ ಕಾನ್ಸ್ಟಿಟ್ಯುನ್ಸಿ, ಚಿಕ್ಕಪೇಟ್ ಕ್ಷೇತ್ರದ ಖಾದರ್ ಶರೀಫ್ ಗಾರ್ಡನಲ್ಲಿ ಹುಟ್ಟು ಬೆಳೆದಿರ್ತೀನಿ. ನಾನು ಕಷ್ಟ ನೋಡಿದ್ದೀನಿ. ನಮ್ಮ ತಾಯಿಗೆ 14 ಮಕ್ಕಳಿದ್ರು. ಊಟಕ್ಕೆ ಊಟ ಇರಲಿಲ್ಲ. ನಮ್ಮ ತಂದೆ ಒಂದು ಆಟೋ ಡ್ರೈವರ್ ಆಗಿದ್ದರು. ಊಟ ಇರಲಿಲ್ಲ. ಭಾಳ ಕಷ್ಟದಿಂದ ನಾನು ಓದಿಲ್ಲ. ಮೊನ್ನೆ ಕಷ್ಟ ನೋಡಿ ನನ್ನ ಮಕ್ಕಳಿಗೆ, ನನ್ನ ತಮ್ಮಂದ್ರಿಗೆಲ್ಲ, ನನ್ನ ತಂಗಿಗಳಿಗೆ, ನನ್ನ ತಮ್ಮಂದ್ರಿಗೆ ಎಲ್ಲ ಎಜುಕೇಷನ್ ಬೇಕು. ಅವ್ರಿಗೆ ಊಟ ಇಲ್ಲ ಅಂಥೇಳಿ ನಾನು ಎಜುಕೇಷನ್ ಬಿಟ್ಟು ಆಟೋ ತೊಳಿತಾ ಇದ್ದೆ. ಡೈಲಿ ಒಂದು 10-15 ಆಟೋಗಳು ತೊಳಿತಾ ಇದೆ. ಡೈಲಿ ಒಂದು 20 ರೂಪಾಯಿ 30 ರೂಪಾಯಿ ಸಂಪಾದನೆ ಇತ್ತು. ಆ ಸಂಪಾದನೆ ಮಾಡಿ ನನ್ನ ತಾಯಿ ಹತ್ರ ತಗೊಂಡೋಗಿ ಕೊಟ್ಟರೆ ನನ್ನ ತಾಯಿ ನೋಡಿ ಕಣ್ಣಲ್ಲಿ ನೀರು ಹಾಕಿ ನನಗೆ ಇದು ಮಾಡ್ತಾಯಿದ್ರು. ಆದರೆ ಇವತ್ತು ಎಲ್ಲ ಕೊಟ್ಟಿದ್ದಾರೆ ದೇವ್ರು ನನ್ನ ಹತ್ರ. ನಮ್ಮ ತಾಯಿ ಇಲ್ಲ. ಭಾಳ ದುಃಖದಿಂದ ಹೇಳ್ತಾಯಿದ್ದೀನಿ. ಅವ್ರಿಗೇನೆಂದರೆ ಇವಾಗ ಇಷ್ಟೆಲ್ಲ ಮಾಡ್ಕೊಂಡಿದ್ದೀವಿ ಮೇಡಮ್. ಈ ಕಾರ್ಗಳ ಕತೆ ಏನಂದರೆ ಒಂದು ಶೋಕಿ, ಅದು ಬೇರೆ ಏನಿಲ್ಲ. ಇವಾಗ ನಿಮಗೆ ಹೇಳ್ಬೇಕಂದ್ರೆ ಇದೆಲ್ಲ ಬರೀ ಶೋ. ಇದು ಕಾರ್ ಕ್ರೇಜಿ ಅಂತ ಹೇಳ್ತಿರಲ್ಲ, ಅದು ನಾನು ಒಂದು ದುಡ್ಡನವನಂತ ತೋರಿಸ್ಕೊಳ್ಳೋಕ್ಕೆ ಇದೆಲ್ಲ ಗಾಡಿಗಳಿದೆ ಸರ್. ಆದರೆ ಒಂದೊಂದು ಕಾರ್ನ ಹಿಂದೆ ಒಂದೊಂದು ಕತೆ ಇರುವಂಥದ್ದು. ಅಂದರೆ ನಮಗೆ ಗೊತ್ತಿರೋ ಪ್ರಕಾರ ಅಮಿತಾಬ್ ಬಚ್ಚನ್, ಅಮೀರ್ ಖಾನ್. ಸೊ ಯಾವ ಕಾರು ಯಾರಿಂದ ನೀವು ಪರ್ಚೇಸ್ ಮಾಡಿದ್ದೀರಾ? ಸೊ ಇದರ ವಿಶೇಷತೆ ಏನು ಸರ್? ಇದು ವೆಲ್ಫೇರ್ ಅಂತ. ಇದು ನನ್ನ ಮಗಳಿಗೆ ಮಗು ಹುಟ್ಟತ್ತೆ. ನಮ್ಮ ಹಳ್ಳಿಯ ಮೈಸೂರಿನವರು. ಇವಾಗ ಮಗು ಹೋಗೋಕ್ಕೆ ಇಲ್ಲಿ 15 ದಿವಸಕ್ಕೆ, ಒಂದು ತಿಂಗಳಿಗೆ ಒಂದು ಸಲ ಹೋಗ್ತಾರೆ ನನ್ನ ಮೊಮ್ಮಗಳು. ಅದು ಬೇರೆ ಗಾಡಿಯಲ್ಲಿ ಹೋದರೆ ಅದಕ್ಕೆ ತೊಂದರೆ ಆಗೋದ್ರಿಂದ ಈ ವೆಲ್ಫೇರ್ ತಗೊಂಡಿದ್ದೀನಿ. ನನ್ನ ನನ್ನ ಮೊಮ್ಮಗಳು ಮೈಸೂರಿಗೆ ಎವ್ರಿ ವೀಕ್ ಹೋಗ್ತಾರೆ ಅವರು. ಅದಕ್ಕೋಸ್ಕರ ಇದು ಆ ಮಗುಗೆ ತೊಂದರೆ ಆಗಬಾರ್ದು ಅಂತೇಳಿ ಆ ಕ್ರೇಜಿಂದ ಈ ಗಾಡಿ ತಗೊಂಡೆ. ಇದರಲ್ಲಿ ಲಕ್ಸುರಿ ಇರುತ್ತೆ, ಮಕ್ಕಳಿಗೆ ತೊಂದರೆ ಆಗೋದಿಲ್ಲ, ಆರಾಮಾಗಿ ಹೋಗ್ಬೋದು ಬರ್ಬೋದು. ಗಾಡಿಯಲ್ಲಿ ಹೋದರೆ ಏನು ಗೊತ್ತೇ ಆಗೋದಿಲ್ಲ. ಅದಕ್ಕೆ ಈ ಗಾಡಿ ತಗೊಂಡೆ. ಇದು ಒಂದು ಸ್ಟೋರಿ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ KA 54N111 ನಂಬರ್ ಕೂಡ ಬಹಳ ವಿಶೇಷತೆಯಿಂದ ಕೂಡಿರೋದು. ಅದರಲ್ಲೂ ಕೂಡ KGF ಬಾಬು ಈಗಾಗಲೇ ಅವರ ಫ್ಯಾಮಿಲಿಯ ಸ್ಟೋರಿಯನ್ನು ಹೇಳಿದರು. ಆದರೆ ತನ್ನ ಮೊಮ್ಮಗಳಿಗೋಸ್ಕರ ಈ ಕಾರನ್ನು ಖರೀದಿ ಮಾಡಿರುವಂಥದ್ದು. ಯಾಕಂದರೆ ಮೈಸೂರಿಗೆ ಹೋಗಿ ಬರೋದಕ್ಕೆ, ಯಾಕಂದರೆ ಪುಟ್ಟ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು, ತಮ್ಮ ಮೊಮ್ಮಕ್ಕಳು ಕೂಡ ಬಹಳಷ್ಟು ಜಾಗೃತೆಯಿಂದ ಇರಬೇಕು ಅಂತ ಹೇಗೋ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಕೂಡ ಕುಟುಂಬದ ಸೇವೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಾರಿದೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇದರ ಕಾರಿನ ವಿಶೇಷತೆ ಏನು, ಹಾಗೇನೆ ಇದರ ಬಗ್ಗೆ ಏನು ಹೇಳ್ತಾರೆ ಅಂತ. ಸರ್, ಈ ಕಾರನ್ನು ಕೂಡ ನೋಡ್ತಾ ಇದ್ವಿ, ಅದು ನಿಮ್ಮ ಮೊಮ್ಮಗಳಿಗೋಸ್ಕರ ನೀವು ಮೀಸಲಾಗಿಟ್ಟಿದ್ದೀರಾ. ಸೊ ಈ ಕಾರಿನ ವ್ಯವಸ್ಥೆ ಅಂದರೆ ಏನು ಸರ್? ಹಾಗೇನೆ ನೀವು ಇದರಲ್ಲಿ ಟ್ರಾವೆಲ್ ಮಾಡ್ತೀರಾ ಅಥವಾ ಫ್ಯಾಮಿಲಿ ಅವ್ರು ಹೋಗ್ತಾರಾ ಸರ್? ಇಲ್ಲ, ಇದೆಲ್ಲ ನಾನು ಯೂಸ್ ಮಾಡ್ತೀನಿ ಮೇಡಮ್. ಈ ಗಾಡಿ ಇದು ರೋಲ್ಸ್ ರಾಯ್ಸ್ ಕಾರ್ ಅಂತ. ಇದು ಸೀರಿಯಲ್ 2 ಅಂತಾರೆ, ಇದಕ್ಕೆ ಸೀರೀಸ್ 2 ಅಂತಾರೆ. ಇದು ಅಮೀರ್ ಖಾನ್ ಅವ್ರದ್ದು ಗಾಡಿ. ಇದು ಫಿಲ್ಮ್ ಆ್ಯಕ್ಟರ್ ಅಮೀರ್ ಖಾನ್ ಇದ್ದಾರಲ್ಲ, ಅದು ಆ್ಯಕ್ಟರ್ಸ್ ಅಂತ ಸ್ವಲ್ಪ ಕ್ರೇಜಿ. ನನಗೆ ಫಸ್ಟ್ ಅಮಿತಾಬ್ ಬಚ್ಚನ್, ಆಮೇಲೆ ಅಮೀರ್ ಖಾನ್, ಶಾರುಖ್ ಖಾನ್ ಎಲ್ಲ ಆಮೇಲೆ. ಹೌದು, ಅವ್ರು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಗಾಡಿ ತಗೊಂಡೆ. ಇಲ್ಲ, ನನಗೆ ಅಮಿತಾಬ್ ಬಚ್ಚನ್ ಅಂದರೆ ಫೇವ್ರೇಟು. ಅಮೀರ್ ಖಾನ್ ಒಂದು ಸೆಲೆಬ್ರಿಟಿ ಗಾಡಿ ಅಂದರೆ ಸ್ವಲ್ಪ ನನಗೆ ಕ್ರೇಜಿ. ಸೊ ಅಮೀರ್ ಖಾನ್ ಖರೀದಿ ಮಾಡಿದ ಸಂದರ್ಭದಲ್ಲೇ ನೀವು ಮಾಡಿದ್ರಾ ಅಥವಾ ಮತ್ತೆ ಮಾಡಿದ್ರಾ? ಅವರು ಎಲ್ಲ ಯೂಸ್ ಮಾಡಿ ಆಮೇಲೆ ನನಗೆ ಕೊಟ್ಟಿದ್ದಾರೆ. ಅದು ಒಂದು ವರ್ಷ
ಅವ್ರು ಯೂಸ್ ಮಾಡಿದ್ದಾರೆ, ಆಮೇಲೆ ನಮಗೆ ಕೊಟ್ಟಿದ್ದಾರೆ. ಓಕೆ, ಎಸ್, ನಿಮಗೇನೆ ಗೊತ್ತು, ಖ್ಯಾತ ನಟ ಹಿಂದಿಯಲ್ಲಿ ಅಮೀರ್ ಖಾನ್ ಅವರು ಬಹಳಷ್ಟು ಹೆಸರುವಾಸಿಯಾಗಿರುವಂಥದ್ದು. ಅವರು ಬಳಕೆ ಮಾಡಿದಂತಹ ಕಾರನ್ನು KGF ಬಾಬು ಕೂಡ ಖರೀದಿ ಮಾಡಿರುವಂಥದ್ದು. ಸೊ ಹತ್ರ ಅವರು 1 ವರ್ಷ ಬಳಕೆ ಮಾಡಿದರು. ತದನಂತರ ತಾನೂ ಕೂಡ ಸಿನಿಮಾ ಶೈಲಿಯಲ್ಲಿ ಯಾವ ರೀತಿ ಜೀವನವನ್ನು ಮಾಡ್ತೀವಿ ಅದೇ ರೀತಿ ತನ್ನ ಜೀವನ ಶೈಲಿಯನ್ನು ಕೂಡ ಕಷ್ಟಕರದಿಂದ ಬಂದರೂ ಕೂಡ ಕಷ್ಟಕರ ಇದೆ ಅಂತ ತೋರಿಸ್ಕೋಬಾರ್ದು, ಹಾಗೆಯೇ ನಾವು ಯಾವ ರೀತಿ ಕಷ್ಟಪಟ್ಟು ಮೇಲೆ ಬರ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ KGF ಬಾಬು ಅಂತ ಹೇಳ್ಬೋದು. ಮತ್ತೊಂದು ಅವ್ರು ಹೇಳಿದ್ದು ತನ್ನ ನೆಚ್ಚಿನ ನಾಯಕನ ಬಗ್ಗೆ ಕೂಡ ಹೇಳಿದರು. ಇದರ ನಂಬರ್ ಕೂಡ ನೀವು ನೋಡ್ತಾ ಇರ್ಬೋದು, ಮಹಾರಾಷ್ಟ್ರ ರಿಜಿಸ್ಟರ್ 11AX1 ಅಂತ ಇದೆ. ಸೊ ಈಗಾಗಲೇ ಈ ಹೆಸರನ್ನು ಅಂದರೆ ಎಲ್ಲ ಕೂಡ ಒಂದೇ ನಂಬರ್ ಇರುವಂಥದ್ದು. ಸೊ ಇದಕ್ಕೆ ಕೂಡ ನೀವು ನೋಡ್ಬೋದು, ತುಂಬ ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ, ಅದನ್ನು ಫಾಲೋ ಮಾಡಿಕೊಂಡು ಅಂದರೆ ಕರೆಕ್ಟಾಗಿ ಕೂಡ ನಂಬರ್ ಪ್ಲೇಟನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಮತ್ತೊಂದು ಹೇಳಿದರು, ತನ್ನ ನೆಚ್ಚಿನ ನಾಯಕನ ಬಗ್ಗೆ ಅಮಿತಾಬ್ ಬಚ್ಚನ್ ಅಂದರೆ ಬಹಳಷ್ಟು ಫೇವ್ರೇಟ್ ಅವರಿಗೆ. ಸೊ ಅವರು ಯೂಸ್ ಮಾಡಿದಂತಹ ಕಾರನ್ನು KGF ಬಾಬು ಇತ್ತೀಚಿನ ದಿನಗಳಲ್ಲಿ ಬಳಕೆ ಮಾಡ್ತಾ ಇರುವಂಥದ್ದು. ನೋಡ್ತಾ ಇರ್ಬೋದು, ಲುಕ್ಕನ್ನು ಕೂಡ ಕೊಡ್ತಾ ಇದ್ದಾರೆ. ಇದೇ ಗಾಡಿಯಲ್ಲಿ ಅವರು ಡೈಲಿ ತನ್ನ ದಿನನಿತ್ಯದ ಕೆಲಸ ಆಗಿರ್ಬೋದು, ಎಲ್ಲೇ ಹೋಗೋದಾದರೂ ಕೂಡ ಅಂದರೆ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಇದೆ. ಸೊ 02BB2 ಅಂತ. ಸೊ ಈ ಕಾರನ್ನು ಎಲ್ಲಿಂದ ಯಾವಾಗ ಅಮಿತಾಬ್ ಬಚ್ಚನ್ನಿಂದ ಎಷ್ಟಕ್ಕೆ ಖರೀದಿ ಮಾಡಿದ್ರು ಸ್ವತಃ KGF ಬಾಬು ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತೀನಿ. ಸರ್, ನೀವೇ ಹೇಳಿದ್ರಿ ನಿಮ್ಮ ನೆಚ್ಚಿನ ನಟ ಅಂದರೆ ಅಮಿತಾಬ್ ಬಚ್ಚನ್ ಅಂತ. ಸೊ ಅವರು ಯೂಸ್ ಮಾಡಿದಂತಹ ಗಾಡಿಯನ್ನು ನೀವು ಖರೀದಿ ಮಾಡಿದ್ದೀರಾ. ಸೊ ಎಷ್ಟಕ್ಕೆ ಖರೀದಿ ಮಾಡಿದ್ರಿ? ಅಮಿತಾಬ್ ಬಚ್ಚನ್ನ ಪ್ರತಿಯೊಬ್ಬರು ಕೂಡ ಅವರನ್ನು ಮೀಟ್ ಆಗೋದಾಗಿರೋ ಎಲ್ಲರ ಕನಸು ಆಗಿರುತ್ತೆ. ಬಟ್ ಅಷ್ಟು ದೊಡ್ಡ ಸ್ಟಾರ್ನ ನೀವು ಭೇಟಿ ಆಗಿದ್ದಲ್ಲದೆ ಅಷ್ಟು ಅವ್ರು ಯೂಸ್ ಮಾಡ್ತಾ ಇದ್ದಂತಹ ಕಾರನ್ನೇ ಖರೀದಿ ಮಾಡಿದ್ರೆ ಎಷ್ಟು ಕೊಟ್ಟಿದ್ದೀರಾ ಸರ್ ಇದಕ್ಕೆ? ಇದು ಇವಾಗ ಆ ನಂಬರ್ಸು ರೇಟು ನಾನು ಹೇಳಿದ್ರೆ ಅದು ತಪ್ಪಾಗತ್ತೆ. ಅದು ಮೀಡಿಯಾದಲ್ಲಿ ಅದು ಬೇಡ. ಏನೋ ಕ್ರೇಜ್ ಇತ್ತು, ಅವ್ರ ಹತ್ರ ಈ ಗಾಡಿ ತಗೋಬೇಕಾಗಿತ್ತು. ಮಾರ್ಕೆಟ್ ರೇಟ್ ಏನಿದೆ ಅದರಿಂದ ಅವರು ಸಂತೋಷ್ ಅಂತ ಅವ್ರ PA ಇದ್ದರು. ನಾನು ಗಾಡಿ ಖರೀದಿ ಮಾಡೋಕ್ಕೆ ಹೋದೆ, ಆವಾಗ ಸಂತೋಷ್ ಅಂತ ಒಂದು PA ಇದ್ದಾರೆ. ಅವ್ರು ಬಂದು ನನ್ನ ಹತ್ರ ರೇಟ್ ಮಾತುಕತೆ ಮಾಡಿದ್ರು. ರೇಟ್ ಮಾತುಕತೆ ಮಾಡಿದಾಗ ಅವ್ರಿಗೆ ಒಂದೇ ಮಾತು ಹೇಳಿದೆ, ನಾನು ಗಾಡಿ ನಾನು ಡೆಲಿವರಿ ಕೊಡ್ತೀನಿ. ಫೈನಲ್ ಆಯಿತು. ಫೈನಲ್ ಹಾಕಿ ಹೇಳಿದ್ರೆ ಆಮೇಲೆ ನಾನು ಹೇಳಿದೆ, ನಮಗೆ ಅಮಿತಾಬ್ ಬಚ್ಚನ್ ಕೈಯಿಂದ ಬೀಗ ಕೊಟ್ಟರೆ ನಾನು ನೀವೇನು ರೇಟ್ ಹೇಳಿದ್ರೆ ಅದರಿಂದ ಒಂದು 50 ಲಕ್ಷ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದೆ. ಆವಾಗ ಅಮಿತಾಬ್ ಬಚ್ಚನ್ ಅವ್ರಿಗೆ ನನಗೆ ಭೇಟಿ ಮಾಡಿದ್ರು. ಈ ಕಾರ್ದು ಇದು ಸ್ಟೋರಿ ಏನಂದರೆ, ಈಗ ಈ ರೋಲ್ಸ್ ರಾಯ್ಸ್ ಕಾರು ಯಾರೇ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ ಅವ್ರಿಗೆ ಬ್ಯಾಲೆನ್ಸ್ ಶೀಟಲ್ಲಿ ಎಲಿಜಿಬಿಲಿಟಿ ಇದ್ದರೆ ಮಾತ್ರ ಈ ಗಾಡಿ ಕಂಪನಿನವ್ರು ಕೊಡ್ತಾರೆ. ಎಲ್ಲರಿಗೂ ಕೊಡೋದಿಲ್ಲ, ಸಾಮಾನ್ಯ ಜನಗಳಿಗೆ ಎಲ್ಲರಿಗೂ ಅವ್ರು ಕೊಡೋದಿಲ್ಲ. ಯಾಕಂತೇಳಿದ್ರೆ ಆ ಗಾಡಿದು ಬ್ರ್ಯಾಂಡ್ ಅದು. ಈ ಗಾಡಿ ಬಂದು 12 ಕೋಟಿ ಆಗುತ್ತೆ. ಇದು ಇಲ್ಲ ಮೇಡಮ್, ಇದು ನಾನು ಯೂಸ್ ಮಾಡಲ್ಲ. ಇದು ಬರೀ ಆ ಗಾಡಿ ಯೂಸ್ ಮಾಡ್ತೀನಿ, ಈ ಗಾಡಿ ಬರೀ ನಿಂತಿರುತ್ತೆ. ಬರೀ ಇಲ್ಲಿ ವಾರಕ್ಕೊಂದ್ಸಲ ಯೂಸ್ ಮಾಡ್ತಾರೆ. ಯೂಸ್ ಮಾಡಿ ಇಲ್ಲಿ ಅದು ಬ್ಯಾಟ್ರಿ ಗಿಟ್ಟಿ ಡೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾರೆ. ಗಾಡಿ ನಾನು ಯೂಸ್ ಮಾಡಲ್ಲ. ಎಲ್ಲಾದರೂ ಫಂಕ್ಷನ್ ಇದ್ದರೆ 1 ತಿಂಗಳಿಗೋ 3 ತಿಂಗಳಿಗೋ ಯಾವುದಾದ್ರು ಇಂಪಾರ್ಟೆಂಟ್ ಫಂಕ್ಷನ್ ಇದ್ದರೆ ಮಾತ್ರ ಈ ಗಾಡಿ ಯೂಸ್ ಮಾಡ್ತೀವಿ, ಬೇರೆ ಇದರಲ್ಲೆಲ್ಲ ಯೂಸ್ ಮಾಡಲ್ಲ ಮೇಡಮ್. ಒಟ್ಟಾರೆ ಹೇಳೋದು, ಬಡತನದಿಂದ ಹುಟ್ಟಿದ್ರೂ ಕೂಡ ಅದನ್ನು ಯಾವ ರೀತಿ ನಾವು ಬಡತನದಲ್ಲೇ ಇದ್ದೀವಿ ಅಂತ ತೋರಿಸದೆ ಶ್ರೀಮಂತರಾಗಿ ಯಾವ ರೀತಿ ಲೈಫ್ ಸ್ಟೈಲನ್ನು ಲೀಡ್ ಮಾಡಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವಂತ ಹೇಳ್ಬೋದು ಸರ್. ನಾನು ಇವತ್ತು ನನಗೆ ಏನಿದೆ ಆ ಬ್ಯಾಲೆನ್ಸ್ ಶೀಟ್ ಕೊಟ್ಟ ಮೇಲೆ ಅವರು ಈ ಗಾಡಿನ ನನಗೆ ಡೆಲಿವರಿ ಕೊಟ್ಟರು. ಆವಾಗ ನನ್ನ ಬ್ಯಾಲೆನ್ಸ್ ಶೀಟ್ ನೋಡಿ ಅವ್ರು ಶಾಕ್ ಆಗಿಬಿಟ್ರು. ನನ್ನ ವಯಸ್ಸು ನೋಡಿ ಬ್ಯಾಲೆನ್ಸ್ ಶೀಟ್ ನೋಡಿ ಶಾಕ್ ಆಗಿಬಿಟ್ಟು ನಾನು 40 ವರ್ಷದಲ್ಲಿ ಅಷ್ಟು ಸಂಪಾದನೆ ಮಾಡಿಲ್ಲ, ಬಾಬು ಅವರೇ ಇಷ್ಟು ದುಡ್ಡು ಹೆಂಗೆ ಸಂಪಾದನೆ ಮಾಡಿದ್ದೀರಾ ಅಂತ ಅವ್ರು ಕೇಳಿದ್ದಕ್ಕೆ ನಾನು ಅವ್ರಿಗೆ ಹೇಳಿದೆ, ಏನು ಹೇಳಿದೆ, ಕಷ್ಟದಿಂದ ಸಂಪಾದನೆ ಮಾಡಿದ್ರೆ, ಕಷ್ಟಪಟ್ಟರೆ ನಾನು ಈ ಕೆಲಸ ಮಾಡಬೇಕು ಅಂತ ಒಂದು ಜಿದ್ದಿಟ್ಕೊಂಡು ಮಾಡಿದ್ರೆ ಎಲ್ಲ ಸಾಧ್ಯ ಇದೆ. ನಾನು 18 ಗಂಟೆ 20 ಗಂಟೆ ನಾನು ದುಡ್ದಿದ್ದೀನಿ. ಸ್ಕ್ರ್ಯಾಪ್ ಬಿಸ್ನೆಸ್ ಮಾಡ್ತಾಯಿದ್ದೆ. ಸ್ಕ್ರ್ಯಾಪಿಂದ ಆಮೇಲೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಂದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಂದೆ ಅಂದರೆ ಇಂಡಿಯಾದಲ್ಲಿ ಎಷ್ಟು ಹೈಕೋರ್ಟ್ ಇದೆ ಅಷ್ಟು ಹೈಕೋರ್ಟಿಂದನೂ ನಾನು ಲಿಕ್ವಿಡೇಷನಲ್ಲಿ ಬಂದು ಪ್ರಾಪರ್ಟಿ ಕಂಪನಿ ಮುಚ್ಚೋಗುತ್ತಲ್ಲ, ಈ ಜಾವಾ ಫ್ಯಾಕ್ಟ್ರಿ ಉದಾಹರಣೆಗೆ AP ಸ್ಕೂಟರ್
ಜಾವಾ ಮೋಟರ್ ಸೈಕಲ್, AP ಸ್ಕೂಟರ್, ಸ್ಟ್ಯಾಂಡರ್ಡ್ ಮೋಟರ್ಸ್, ಚೆನ್ನೈದಲ್ಲಿ ಸ್ಟ್ಯಾಂಡರ್ಡ್ ಮೋಟರ್ಸ್, ಯಾವುದೋ ಅದು ಆಂಬುಲೆನ್ಸ್ ಎಲ್ಲ ಬರ್ತಾ ಇತ್ತಲ್ಲ, ಆ ಸ್ಟ್ಯಾಂಡರ್ಡ್ ಮೋಟರ್ಸ್ 2000 ಕಾರ್ ಅಂತ ಬರ್ತಾಯಿತ್ತು. ಅದು ಆ ಕಂಪ್ನಿಯೆಲ್ಲ ನಾನು ಲಿಕ್ವಿಡೇಷನಲ್ಲಿ ಪರ್ಚೇಸ್ ಮಾಡಿದೆ. ಆವಾಗ ನನಗೆ ದೇವ್ರಂತ ಒಂದು ದಿ ಅಫಿಷಿಯಲ್ ಲಿಕ್ವಿಡೇಟರ್ ಹೈಕೋರ್ಟ್ ಆಫ್ ಕರ್ನಾಟಕ ರಾಮರಾವ್ ಅಂತ ಅವರು ಪಾಪ ನನಗೆ ಈ ದಾರಿ ತೋರಿಸ್ಕೊಟ್ರು. ಅದರಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬರು ನನಗೆ ಕೈ ಹಿಡಿದ್ರು. ಆವಾಗನೂ ನಮ್ಮ ಹತ್ರ ಏನಿರಲಿಲ್ಲ, ಯಾರು 100 ರೂಪಾಯಿ ನಂಬಿ ನನಗೆ ಕೊಡ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ನನಗೆ DK ಶಿವಕುಮಾರ್ ಸರ್ ಕೈ ಹಿಡಿದು ನನಗೆ ಅನ್ನ ಹಾಕೋ ದೇವರು ಆದಮೇಲೆ ಅವ್ರಿಗೆ DK ಶಿವಕುಮಾರ್ ಸಾಹೇಬರಿಗೆ ನಾನು ಇವತ್ತು ಏನಿದ್ದೀನಿ ಅವರಿಂದನೇ ಇದ್ದೀನಿ. ಅವರು ಹಾಕಿದ್ದು ಭಿಕ್ಷೆ ಅದು. ಇವತ್ತು ನಾನು ಒಂದು ಸಮಾಜದಲ್ಲಿ ಒಂದು 7,000 ಕೋಟಿ ಡಿಕ್ಲೇರ್ ಮಾಡಿ ಒಂದು ಸಮಾಜದಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಯಾರಂದರೆ ನಮ್ಮ DK ಶಿವಕುಮಾರ್ ಸಾಹೇಬ್. ನನಗೆ ರೂಟ್ ಇದು ಬಿಸ್ನೆಸ್ ತೋರಿಸ್ಕೊಟ್ಟಿದ್ದು ರಾಮರಾವ್ ಅಂತ ದಿ ಅಫಿಷಿಯಲ್ ಲಿಕ್ವಿಡೇಟರ್ ಹೈಕೋರ್ಟ್ ಆಫ್ ಕರ್ನಾಟಕ. ಹೈಕೋರ್ಟ್ ಕೆಳಗೆ ಅವ್ರು ಕೆಲಸ ಮಾಡ್ತಾರೆ. ಅವ್ರು ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರ್ತಾರೆ. ಹೈಕೋರ್ಟ್ ಕೆಳಗೆ ಅವ್ರು ಮಾಡ್ತಾರೆ. ನಾನು ಲೀಗಲಾಗಿ ಅವ್ರಿಗೆ ಪಬ್ಲಿಕ್ ಆ್ಯಕ್ಷನ್ಲಿ ಹೈಯೆಸ್ಟ್ ರೇಟ್ ಕೊಟ್ಟು ಪರ್ಚೇಸ್ ಮಾಡ್ತೀನಿ. ಅದರಲ್ಲಿ ಆ ಬಿಸ್ನೆಸ್ ನನಗೆ ಸಕ್ಸಸ್ ಆಗುತ್ತೆ. ಒಂದು ಆಮೇಲೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ನಾನು ನಿಮಗೆ ನನ್ನ ಪೊಲಿಟಿಕಲಲ್ಲಿನೂ ನಾನು DK ಶಿವಕುಮಾರ್ ಸಾಹೇಬ್ರ ಹತ್ರ ನಾನು ಹೆಲ್ಪ್ ಕೇಳಲ್ಲ, ಬಿಸ್ನೆಸ್ಸಲ್ಲಿನೂ ನಾನು ಹೆಲ್ಪ್ ಕೇಳಲ್ಲ. ನನ್ನ ಬಿಸ್ನೆಸ್ ಅಂಥದ್ದು ಏನೂ ಇಲ್ಲ. ಪಬ್ಲಿಕ್ ಆ್ಯಕ್ಷನಲ್ಲಿ ಬರುತ್ತೆ, ಪಬ್ಲಿಕ್ ಆ್ಯಕ್ಷನ್ ಖರೀದಿ ಮಾಡಿಬಿಟ್ಟು ಅದನ್ನು ನಾನು ಲೇಔಟ್ ಗಿಔಟ್ ಹಾಕಿ ಮಾರ್ತೀನಿ. ಇದಕ್ಕೆ ಸ್ವಲ್ಪ ಪ್ರಾಪರ್ಟಿ JDಗಳು ಕೊಡ್ತೀನಿ, ಸ್ವಲ್ಪ ಪ್ರಾಪರ್ಟಿ ಮಾರ್ತೀನಿ. ಈ ಥರ ಮಾಡಿ ನಾನು ಮುಂದಕ್ಕೆ ಬಂದೆ. ಅದು ನಾನು ಲಾಸ್ಟ್ ಟೈಮು ನಿಮಗೆ ನಿಮ್ಮ TV ಮುಖಾಂತರ ಹೇಳಿದ್ದೀನಿ, 100 ರೂಪಾಯಿ 100 ರೂಪಾಯಿ ಸಂಪಾದನೆ ಮಾಡಬೇಕು ಅಂದರೆ ಭಾಳ ಕಷ್ಟ ಇದೆ. 1000 ರೂಪಾಯಿ ಕಷ್ಟಪಡಬೇಕಂದ್ರೆ ಡೈಲಿ ಬೆಳಗ್ಗಿಂದ 18 ಗಂಟೆ 10 ಗಂಟೆ ಕಷ್ಟಪಡಬೇಕು. ಇವತ್ತು ಭಾಳ ಕಷ್ಟ ಇದೆ, ಭಾಳ ತೊಂದರೆಗಳಿದೆ ಎಲ್ಲ. ನಾನು ಇವಾಗ ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆ ಎಲೆಕ್ಷನ್ ನಿಂತಾಗ ಎಲ್ಲ ಕಷ್ಟ ನೋಡಿದ್ದೀನಿ. ನಾನು ಬಡತನದಿಂದ ಚಿಕ್ಕ ವಯಸ್ಸಿಂದನೂ ಆ ಕಷ್ಟ ಸ್ಲಮ್ಮಲ್ಲಿ ಹೆಂಗೆ ತಿಂತಾರೆ, ಅವ್ರು ಏನು ಕಷ್ಟಪಡ್ತಾ ಇದ್ದಾರೆ. ಅದು ಆ 500 ರೂಪಾಯಿ 400 ರೂಪಾಯಿ 500 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಹೋಗಿ ಆ ಮನೆಯಲ್ಲಿ ಅವ್ರಿಗೆ ಮಕ್ಕಳಿಗೆ ಸಾಕಬೇಕಂದ್ರೆ ಭಾಳ ತೊಂದರೆಗಳಿದೆ. ಅದು ಯಾರಿಗೂ ಗೊತ್ತಾಗಲ್ಲ. ಇವತ್ತು ಕೋಟಿವರೆಗೂ 100 ರೂಪಾಯಿ ಕಷ್ಟಪಡೋದು, 100 ರೂಪಾಯಿ ಸಂಪಾದನೆ ಮಾಡಬೇಕಂದ್ರೆ ಭಾಳ ಕಷ್ಟ ಇದೆ. 1000 ರೂಪಾಯಿ ಅಂದರೆ ಇನ್ನೂ ಕಷ್ಟ ಇದೆ. 10,000 ಕಷ್ಟಪಡಬೇಕಂದ್ರೆ ಇವಾಗ ನೀವೇ ಎಕ್ಸಾಂಪಲ್ ತಗೊಳ್ಳಿ. ನೀವು ಬೇಜಾರು ಮಾಡ್ಕೋಬಾರ್ದು, ನಾನು ನಿಮಗೆ ಇದು ಮಾಡಬೇಕು ಡಿಗ್ರೇಡ್ ಮಾಡಬೇಕಂತಲ್ಲ. ಆದರೆ ಇವಾಗ ಒಂದು TV ಚಾನಲಲ್ಲಿ ತಾವು ಇದ್ದೀರಾ, ತಮಗೆ ಸ್ಯಾಲ್ರಿ ಎಷ್ಟು, ಒಂದು 40-50 ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ. 40-50 ಸಾವಿರ ರೂಪಾಯಿ ಸ್ಯಾಲ್ರಿಯಲ್ಲಿ ನೀವು 12 ಗಂಟೆ ಕೆಲಸ ಮಾಡ್ತೀರ. ಅದು ಒಂದು ಮನೆ ನೀವು ತಗೋಬೇಕಂತೆ ನಿಮ್ಮ ಕನಸಾಗಿ ಇದ್ದರು. ನಿಮಗೆ ನಾನು ಡಿಗ್ರೇಡ್ ಮಾಡ್ತಾಯಿಲ್ಲ, ದಯವಿಟ್ಟು ನೀವು ತಪ್ಪು ತಿಳ್ಕೊಬಾರ್ದು. ಯಾಕಂದರೆ ಇದು ಪ್ರಪಂಚದಲ್ಲಿ ಗೊತ್ತಾಗಬೇಕು. ಅಂಥ ಈ ಕೋಟಿಗಳು ಬರುತ್ತಲ್ಲ, ಇವಾಗ ಲಕ್ಷ ಸಂಪಾದನೆ ಮಾಡಬೇಕಂದ್ರೆ ಭಾಳ ಕಷ್ಟಪಡಬೇಕು. ಈ ಒಂದು ಕೋಟಿ ಮಾಡೋವರೆಗೂ ಮನುಷ್ಯ ಹೆಂಗೆ ಕಷ್ಟಪಡ್ತಾನಂತೆ, ರಾತ್ರಿ ಹಗಲು ದುಡಿತಾನೆ. ಈ 1 ಕೋಟಿ ಸಂಪಾದನೆ ಮಾಡಿ ಒಂದು IAS ಆಗಲಿ, IPS ಆಗಲಿ, ಒಂದು KS ಆಗಲಿ, ಇವರೆಲ್ಲ ಇವಾಗ ನಮ್ಮ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾರೆ. ಅವ್ರ ಬದುಕು ಹೆಂಗಿರುತ್ತೆ ಅಂದರೆ, ಬೆಳಗ್ಗೆ 7 ಗಂಟೆಗೆ ಎತ್ತಾರೆ, ಅಲ್ಲಿ ಟ್ರಾವೆಲ್ ಮಾಡೋಕ್ಕೆ 2 ಅವರ್ಸ್, ಆಫೀಸ್ ಬಂದು ಸೇರೋಕ್ಕೆ 10 ಗಂಟೆ ಆಗುತ್ತೆ. 10 ಗಂಟೆ ಆಗಿ ಅವರೆಲ್ಲ ಇದು ಮಾಡಿ ಕಷ್ಟಪಟ್ಟು ಆ ಮಕ್ಕಳಿಗೆ ಸಾಕಬೇಕಂದ್ರೆ ಭಾಳ ತೊಂದರೆ ಆಗುತ್ತೆ. ಕೋಟಿಗಳು ಮಾಡ್ಕೊಂಡಿರೋರಿಗೆ ಏನೂ ಸಮಸ್ಯೆ ಇಲ್ಲ, ಕೋಟಿವರೆಗೂ ಇದು ಕಷ್ಟ ಇದೆ. ಇವಾಗ ಒಂದು ರಿಟೈರ್ಡ್ ಒಂದು KS ಆಫೀಸರ್, IAS ಆಫೀಸರ್, IPS ಆಫೀಸರ್ ಒಂದು ರಿಟೈರ್ಡ್ ಆಗೋವಾಗ ಅವ್ರ ಮಕ್ಕಳಿಗೆ ಓದಿಸಿ ಅವ್ರಿಗೆ ದೊಡ್ಡವ್ರು ಮಾಡಿ, ಆಮೇಲೆ ಅವ್ರಿಗೆ ಮದುವೆಗಳು ಮಾಡಿ, ಅವ್ರು ರಿಟೈರ್ಡ್ ಆಗೋವಾಗ ಅವ್ರಿಗೆ ಇರೋಕ್ಕೆ ಒಂದು ಮನೆ ಇರೋದಿಲ್ಲ. ನಮ್ಮ ದೇಶಕ್ಕೋಸ್ಕರ ಅವರೆಲ್ಲ ಕಷ್ಟಪಡೋದು, ನಮಗೋಸ್ಕರ ರಾತ್ರಿ ಹಗಲು ಕಷ್ಟಪಡ್ತಾರೆ, ಪಟ್ಟು ನಮಗೆ ದೇಶಕ್ಕೆ ಕಾಪಾಡ್ತಾರೆ. ಕಾಪಾಡೋರು ಪರಿಸ್ಥಿತಿ ಏನಿರುತ್ತೆ, ಲಾಸ್ಟಲ್ಲಿ ಜಡ್ಜಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಗೌರ್ಮೆಂಟ್ ಡಾಕ್ಟರ್ಸ್ ಇದ್ದಾರೆ, ಜಡ್ಜಸ್ ಇದ್ದಾರೆ, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಇರ್ತಾರೆ, ಎಲ್ಲ ಗೌರ್ಮೆಂಟ್ ಕೆಲಸ ಮಾಡೋರು, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ
ಇವರೆಲ್ಲ ಒಂದು ಕನಸೆ, ಒಂದು ಮನೆ ತಗೋಬೇಕಂತ ಒಂದು ಕನಸು ಥರ ಅವ್ರಿಗೆ ಆಗತ್ತೆ. ಅದು ನನ್ನಂಥ ಅವರು ಇದ್ದಾರೆ. ನಾನು ಕರೆಕ್ಟಾಗಿ ಬಿಸ್ನೆಸ್ ಮಾಡಿದ್ದೀನಿ, ನೀತಿಯಾಗಿ ಹೋಗಿದ್ದೀನಿ ಅಂತ ಹೇಳೋಕ್ಕೆ ಇದು ಮಾಡಲ್ಲ. ಎಲ್ಲಾದರೂ ನಾವು ಇವಾಗ ಇನ್ಕಮ್ ಟ್ಯಾಕ್ಸಲ್ಲಿ ಮೋಸ ಮಾಡ್ತಾರೆ, GSTಯಲ್ಲಿ ಮೋಸ ಮಾಡ್ತಾರೆ, ಎಲ್ಲ ಕರೆಕ್ಟ್ ಅಂತ ಹೇಳಲ್ಲ. ನಾನು ಅದರಲ್ಲೆಲ್ಲ ಆ ಕೆಲಸ, ಆ ತಪ್ಪುಗಳ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಸುಳ್ಳು ಹೇಳೋಕ್ಕೆ ಹೋಗಲ್ಲ. ಇದು ಒಂದು ಬದುಕು ಹೆಂಗಿದೆ ಅಂದರೆ, ಇವ್ರ ಬಗ್ಗೆ ಹೇಳ್ತಾ ಇದ್ದೀನಲ್ಲ, ಅವರು ಕಾಡು ಮನುಷ್ಯರಾಗೆ ಇದು ಕೆಲಸ ಮಾಡ್ತಾರೆ. 7-8 ಗಂಟೆಗೆ ಎದ್ದೊಳ್ತಾರೆ, ಆಫೀಸ್ ಬರೋವರೆಗೂ 10 ಗಂಟೆ ಆಗುತ್ತೆ. 10 ಗಂಟೆಯಿಂದ ಇಲ್ಲಿ ಕೆಲಸ ಮಾಡಿ ಇಲ್ಲಿ 6 ಗಂಟೆ 7 ಗಂಟೆ ಆಫೀಸ್ ಬಿಡ್ತಾರೆ. ಮನೆಗೆ ಸೇರೋವರೆಗೂ ಅವ್ರಿಗೂ 10 ಗಂಟೆ ಆಗಿಬಿಡುತ್ತೆ. ಅಂಥ ಅವರು ಖುಷಿ ಇಲ್ಲ. ಅವ್ರಿಗೆ ಸ್ಯಾಲ್ರಿ ಎಷ್ಟಿರುತ್ತೆ? ಒಂದು 50,000 60,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. KSಗೆ, IASಗೆ ಒಂದು 1 ಲಕ್ಷ, 1 ಲಕ್ಷ 1.5 ಲಕ್ಷ ಅವ್ರಿಗಿರುತ್ತೆ. IPSಗೆ ಸೇಮ್ ಇದಿರುತ್ತೆ. ಆದರೆ ಅವ್ರಿಗೆ ಒಂದು ಮನೆ ಅಂತ ಹೇಳಿದ್ರೆ ಒಂದು ಕನಸಾಗಿರುತ್ತೆ. ಈಗ ಬಿಲ್ಡರ್ ಈ ಗುಲಾಮ್ ಮುಸ್ತಫಾ, GM ಇನ್ಫಿನಿಟ್ 420 ಗುಲಾಮ್ ಮುಸ್ತಫಾ, ಇಂಥ ಅವರು ಬಿಲ್ಡರ್ಗಳು ಇದ್ದಾರಲ್ಲ, ಇವ್ರು ಎಲ್ಲಿಂದ ಬರುತ್ತೆ ದುಡ್ಡು? ಇವ್ರಿಗೆ ಕೋಟ್ಯಾಂತರ ರೂಪಾಯಿ. ಇವರೆಲ್ಲ ಏನೋ ಒಂದು ಪ್ಲ್ಯಾನ್. ಇವರು ಅಫಿಷಿಯಲ್ ಕಳ್ಳರು, ಸೂಟು ಬೂಟು ಹಾಕ್ಕೊಂಡು ಅಫಿಷಿಯಲ್ ಕಳ್ಳರು. ಹೇಗಾದರೆ ಅವ್ರು ಬಂದು ಬ್ಯಾಂಕ್ಗಳಿಗೆ ಹೋಗ್ತಾರೆ, ಒಂದೇ ಪ್ರಾಪರ್ಟಿಗೆ 4 ಬ್ಯಾಂಕಿಂದ ಲೋನ್ ತೊಗೊಳ್ತಾರೆ. ಆ ಎಲಿಜಿಬಿಲಿಟಿ ಅವ್ರ ಬ್ಯಾಲೆನ್ಸ್ ಶೀಟು ಮಾಡಿಕೊಡೋರು CAಗಳು, ಆಡಿಟ್ರ್ಗಳು ಇರ್ತಾರೆ. ಅವರೇನು ಬ್ಯಾಲೆನ್ಸ್ ಶೀಟಲ್ಲೇ ತೋರಿಸ್ತಾರೆ, ಅಕೌಂಟಲ್ಲಿ ದುಡ್ಡಿರೋಲ್ಲ. ಈ ಥರ ಮಾಡಿಸಿ ಪಬ್ಲಿಕ್ಗೆ ಮೋಸ ಮಾಡಿ, ಫ್ಲ್ಯಾಟ್ಗಳು, ಲ್ಯಾಂಡ್ ಇವ್ರದ್ದು ಇರುತ್ತೆ, JD ತಗೊಂಡಿರ್ತಾರೆ. ಏನೋ 1 ಕೋಟಿ 2 ಕೋಟಿ ರೂಪಾಯಿ, 1 ಎಕರೆಗೆ 1 ಕೋಟಿ ರೂಪಾಯಿ JD ಕೊಡ್ತಾರೆ. ಆ ಪ್ರಾಪರ್ಟಿ ತಗೊಂಡು ಅವ್ರ ಹತ್ರ ಲ್ಯಾಂಡ್ ಓನರ್ಸ್ಗೂ ಮೋಸ ಮಾಡ್ತಾರೆ. ಮೋಸ ಮಾಡಿ ಯಾರು JD ಕೊಟ್ಟ ಅವ್ನು ಸತ್ತ, ಲ್ಯಾಂಡ್ ಅವ್ನ ಜಮೀನು ಹೋಯ್ತು, ಅವ್ನು ಕ್ರಿಮಿನಲ್ ಆಗಿಬಿಡ್ತಾನೆ. ಈ ಬಿಲ್ಡರ್ಗಳು ಏನು ಮಾಡ್ತಾರೆ? ಪಬ್ಲಿಕ್ಗೆ, ನಮ್ಮ ರೈತರಿಗೆ ಮೋಸ ಮಾಡ್ತಾರೆ. ಮೋಸ ಮಾಡಿ ಒಂದು 50 ಲಕ್ಷ 1 ಕೋಟಿ ಅಡ್ವಾನ್ಸ್ ಕೊಡ್ತಾರೆ ಎಕರೆಗೆ. ಕೊಟ್ಟು JD ರಿಜಿಸ್ಟರ್ ಆದ ತಕ್ಷಣ ಇವ್ರಿಗೂ BDAಗೆ ಹೋಗ್ತಾರೆ, ಪ್ಲ್ಯಾನ್ ಶ್ಯಾಂಕ್ಷನ್ ಮಾಡ್ತಾರೆ. ಪ್ಲ್ಯಾನ್ ಶ್ಯಾಂಕ್ಷನ್ ಮಾಡಿ ಅದಕ್ಕೆ ದುಡ್ಡು ಖರ್ಚಾಗೋದು. ಪ್ಲ್ಯಾನ್ ಶ್ಯಾಂಕ್ಷನ್ಗೆ ಮಾತ್ರ ದುಡ್ಡು ಖರ್ಚಾಗುತ್ತೆ. ಆ ಪ್ಲ್ಯಾನ್ ಶ್ಯಾಂಕ್ಷನ್ ಆದ ತಕ್ಷಣ ಲಾಂಚ್ ಮಾಡ್ತಾರೆ. ಲಾಂಚ್ ಮಾಡಿ ಪಬ್ಲಿಕ್ ಹತ್ರ ದುಡ್ಡು ವಸೂಲಿ ಮಾಡ್ತಾರೆ. ಹೆಂಗೆ? ಬರೀ ಅದು ಬುಕ್ಕಿಂಗ್ಗೆ ಅಂತ 1 ಲಕ್ಷ 2 ಲಕ್ಷ ಇಡ್ತಾರೆ. ಆಮೇಲೆ ಒಂದೊಂದು ಸ್ಲ್ಯಾಬ್ಗೆ ಫೌಂಡೇಶನ್ಗೆ ಇಷ್ಟು, ಒಂದು ಸ್ಲ್ಯಾಬ್ಗೆ ಇಷ್ಟು, ಒಂದು 2ನೇ ಸ್ಲ್ಯಾಬ್ಗೆ ಎಷ್ಟು, 3ನೇ ಸ್ಲ್ಯಾಬ್ಗೆ ಇಷ್ಟು ಅಂತೇಳ್ಬಿಟ್ಟು ಪಬ್ಲಿಕ್ ದುಡ್ಡಲ್ಲಿ ಇವರು ಮೋಸ ಮಾಡಿ, ಈ ಬಿಲ್ಡರ್ಗಳು, ಎಲ್ಲ ಬಿಲ್ಡರ್ಗಳಂತ ಹೇಳಲ್ಲ, ಅದರಲ್ಲಿ 90% ಬಿಲ್ಡರ್ಗಳು ಫ್ರಾಡ್. ಇದಕ್ಕೆ ಪಬ್ಲಿಕ್ಗೆ ನಾನು ಹೇಳ್ತಾ ಇರೋದೇನೆಂದರೆ, ಇಂಥ GM ಇನ್ಫಿನಿಟಿ ಮತ್ತು ಗುಲಾಮ್ ಮುಸ್ತಫಾ 420 ಗುಲಾಮ್ ಮುಸ್ತಫಾ, ಬ್ಯಾಂಕ್ ಫ್ರಾಡ್ ಗುಲಾಮ್ ಮುಸ್ತಫಾ, ಇಂಥವ್ರಿಗೆ ಎಲ್ಲ ನೀವು ಪಬ್ಲಿಕ್ಕು ಆಸೆ ಇಟ್ಕೊಂಡು ಹೋಗಿ ಆ EMI ತಗೊಂಡು ಲೋನ್ ಮಾಡಿ ಇವ್ರಿಗೆ ದುಡ್ಡು ಕಟ್ಟಿ ಸ್ಯಾಲ್ರಿಯಲ್ಲಿ ಅದು ಕಟ್ಟಾಗತ್ತೆ. ಒಂದು ಕಡೆ ಆ ಲೋನ್ ತಗೊಂಡು 50 ಲಕ್ಷ 60 ಲಕ್ಷಕ್ಕೆ ಫ್ಲ್ಯಾಟ್ ತೊಗೊಂತಾರೆ. ಆ ಲೋನ್ ತೀರ್ಸೋಕ್ಕೆ 10 ವರ್ಷ ಆಗುತ್ತೆ ಮೇಡಮ್. ನೀವು ಮುಂದೆಯಿಂದ ನೋಡಿಲ್ಲ. ಮುಂದೆಯಿಂದ ನಾನು ಈ ಪಾಪ ನೋಡಿದ್ದೀನಿ. ನಾನು ನಮ್ಮ ಅಕ್ಕ ತಂಗಿಗಳಿಗೆ, ಅಣ್ಣ ತಮ್ಮಂದರಿಗೆ ರಿಕ್ವೆಸ್ಟ್ ಮಾಡಿ ಹೇಳೋದಂದರೆ, ಇಂಥ ಬಿಲ್ಡ್ರ್ ಹತ್ರ ಈ EMI ಕೊಟ್ಟು ಲೋನ್ ತಗೊಂಡು ಈ ಪ್ರಾಪರ್ಟಿಗಳು ನೀವು ಪರ್ಚೇಸ್ ಮಾಡೋಕ್ಕೆ ಹೋಗಬಾರ್ದು. ಒಂದು, ನಿಮ್ಮ ಹತ್ರ ದುಡ್ಡಿದೆಯಾ? ದುಡ್ಡಿರೋದಲ್ಲಿ ನೀವು ಒಂದು ಒಳ್ಳೆ ಬಿಲ್ಡರ್, ಅವ್ರಿಗೆ ನಂಬಿಕೆ ಇರೋರು ಅಂಥವ್ರ ಹತ್ರ ಹೋಗಿ. ಇಂಥ ಫ್ರಾಡ್ GM ಬಿಲ್ಡರ್ ಇದ್ದಾನೆ, ಅವ್ನು ಗುಲಾಮ್ ಮುಸ್ತಫಾ, ಅಂಥ ಬಿಲ್ಡ್ರ್ ಹತ್ರ ಹೋಗಿ ಸಿಗಾಕೋಬೇಡಿ. ಇವಾಗ 8 ವರ್ಷ 9 ವರ್ಷದಿಂದ ಪಾಪ 3,000 ಫ್ಲ್ಯಾಟ್ ಇದೆ. ಅದು ಪಾಪ ಅವ್ರ ಗತಿ ಏನಾಗಬೇಕು? ಒಂದು ಕಡೆ ಇವರು ಆ ಫ್ಲ್ಯಾಟ್ಗೆ ಲೋನ್ ತೊಗೊಂಡಿರ್ತಾರೆ, ಒಂದು ಕಡೆ ಬಾಡಿಗೆ ಮನೆಯಲ್ಲಿರ್ತಾರೆ. ಅಲ್ಲಿ ಹೋದರೆ ರೌಡಿಗಳನ್ನಿತ್ತು ಅವ್ರಿಗೆ ಬೆದರಿಸ್ತಾರೆ. ಪೊಸಿಷನ್ ಕೇಳಿದ್ರೆ ರೌಡಿಗಳನ್ನಿತ್ತು ಬೆದರಿಸ್ತಾರೆ. ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಅವ್ರು ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ, ಯಾರು ಫ್ಲ್ಯಾಟ್ ಓನರ್ಸು, ಅಲ್ಲಿ ಕಂಪ್ಲೇಂಟ್ ತಗೊಳ್ಳಲ್ಲ. ಯಾಕೆ ಅಂದರೆ ಇದು ಸಿವಿಲ್ ಡಿಸ್ಪ್ಯೂಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಪಾಪ
ವಾಪಸ್ ಕಳಿಸ್ತಾರೆ. ಈ ಥರ ಅನ್ಯಾಯಗಳು ನಡೀತಾ ಇದೆ. ಅದಕ್ಕೆ ನಿಮ್ಮ ಚಾನಲ್ ಮುಖಾಂತರ ಜಿ ಕನ್ನಡ ಚಾನಲಿಂದ ತಾವು ಎಲ್ಲರೂ ಆ ಫ್ಲ್ಯಾಟ್ಗಳು ತಗೊಂಡಿರೋರಿಗೆ ನ್ಯಾಯ ಕೊಡಿಸ್ಬೇಕು. ಅಲ್ಲಿ ಹೋಗಿ ನೀವು ನೋಡಬೇಕು. ಎವ್ರಿ ಸ್ಯಾಟರ್ಡೆ ಸಂಡೇ ಅಲ್ಲಿ ಜನ ಬಂದು ಗಲಾಟೆ ಮಾಡ್ತಾ ಇರ್ತಾರೆ. ಆ ಪಬ್ಲಿಕ್ಗೆ ನೀವು ನ್ಯಾಯ ಕೊಡಬೇಕು. ನಿಮ್ಮ ಮುಖಾಂತರ ಬೇರೆದೆಲ್ಲ ಮಾಡ್ತೀರಾ, ಇದು ಮಾಡಿ ನೋಡಿ. ಆ ಪಬ್ಲಿಕ್ಗೆ ಆ ಫ್ಲ್ಯಾಟ್ ಓನರ್ಗೆ, ಇನ್ವೆಸ್ಟರ್ಸ್ಗೆ ತಾವು ದಯವಿಟ್ಟು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಮ ಟಿ ವಿ ಮುಖಾಂತರ ಹೇಳಿ ರಿಕ್ವೆಸ್ಟ್ ಮಾಡಿ ಮನವಿ ಮಾಡ್ತೀನಿ. ಅವ್ರಿಗೆಲ್ಲ ನ್ಯಾಯ ಕೊಡಿಸಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. KGF ಬಾಬು ಅವರು ತನ್ನ ಮನದಾಳದ ಮಾತನ್ನು ಬಹಳಷ್ಟು ಹೇಳಿದರು. ಜನರಿಗೆ ಯಾವ ರೀತಿ ನ್ಯಾಯವನ್ನು ಒದಗಿಸಬೇಕು, ಯಾರಿಂದ ಹೇಗೆ ಮೋಸ ಆಗುತ್ತೆ, ಅವರಿಂದ ಯಾವ ರೀತಿ ನಾವು ರಕ್ಷಣೆಯನ್ನು ಪಡಿಬೇಕು ಅನ್ನೋ ವಿಚಾರವನ್ನು ಕೂಡ ಹೇಳ್ತಾ ಹೋದರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.